ಈಗ ಹೊಸದಾಗಿ ಸೀನಿಯರ್ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರು ಕೂಡ ಈ ತಂಡವನ್ನು ಸೇರಿಕೊಂಡು ತಂಡವನ್ನು ಮತ್ತಷ್ಟು ಬಲಿಷ್ಠವಾಗಿ ಮಾಡಿದ್ದಾರೆ. ಈ 3 ಜನರಲ್ಲಿ ನಮ್ಮ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಅಥವಾ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಯಲ್ಲಿ ಆಗುವಂಥ ಎಲ್ಲ ಥರದ ಶಸ್ತ್ರಚಿಕಿತ್ಸೆ ಆಗಲಿ ಪ್ರೊಸೀಜರ್ಸ್ ಆಗಲಿ ಮಾಡಲಿಕ್ಕೆ ಈಗ ಸಾಧ್ಯವಾಗಿದೆ. ಅದರಂತೆ ನಾವು ಸಾಕಷ್ಟು ಹೊಸ ಥರದ ಇಕ್ವಿಪ್ಮೆಂಟ್ಸ್ನ ತರಿಸ್ಬಿಟ್ಟು ಮೈಸೂರು ಮಣಿಪಾಲ್ ಆಸ್ಪತ್ರೆಯಲ್ಲಿರೋ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಡಿಪಾರ್ಟ್ಮೆಂಟನ್ನು ತುಂಬ ಬಲಿಷ್ಠವಾಗಿ ಮಾಡಿದ್ದೇವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಾನು ಡಾಕ್ಟರ್ ಸತೀಶ್ ರಾವ್ ಅವರಿಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಹಳ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸೇ ಕಾರಣ ಆಗಿರ್ಬೋದು, ಅಥವಾ ಆಹಾರದಲ್ಲಿ ವ್ಯತ್ಯಾಸ ಆಗಿರುವಂಥದ್ದು, ಅಥವಾ ಅಧಿಕ ಒತ್ತಡದ ಕೆಲಸಗಳನ್ನು, ವಿಶ್ರಾಮರಹಿತ ಕೆಲಸ ಮಾಡೋದು ಮುಖ್ಯವಾದ ಕಾರಣವಾಗಿರುತ್ತದೆ. IBS ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಮತ್ತು ಕರುಳಿನಲ್ಲಿ ಆಗುವ ಮಣ್ಣು ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಮ್ಮೆ ನಮ್ಮ ಲಿವರ್ನಲ್ಲಿ ಎಕ್ಸೆಸಿವ್ ಫ್ಯಾಟ್ ಡೆಪಾಸಿಷನ್ ಆಗುವಂಥದ್ದು, ಫ್ಯಾಟಿ ಲಿವರ್ ಅಂತ ಕೇಳಿರ್ಬೋದು, ಇತ್ತೀಚೆಗೆ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಇದಲ್ಲದೆ ನಮ್ಮ ಈ ರೀತಿಯ ಒಂದು ವ್ಯತಿರಿಕ್ತ ಜೀವನ ಶೈಲಿಯಿಂದ ನಮ್ಮ ಕರುಳಿನಲ್ಲಿ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತವೆ. ಅಂದ್ರೆ ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್, ಜೀರ್ಣಾಂಗದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾವು ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಾವು ಅರ್ಲಿ ಡಿಟೆಕ್ಷನ್ ಆಫ್ ಈ ಕ್ಯಾನ್ಸರ್ಗಳನ್ನು ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಅಂತೇಳಿ ಮಾಡಿದ್ದೀವಿ. ನಾವು ಈ ಪ್ರಾರಂಭಿಕ ಹಂತದಲ್ಲೇ ನಾವು ಕಾಯಿಲೆಯನ್ನು ಪತ್ತೆ ಹಚ್ಚಿದ್ರೆ ರೋಗಿಗೆ ಬಹಳ ಇದರ ಫಲಿತಾಂಶದಲ್ಲಿ ಬದಲಾವಣೆ ಆಗುತ್ತೆ. ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಅಂತ ಹೇಳಿ ಸ್ಪೆಷಲ್ ಒಂದು ಟೆಕ್ನಿಕ್ ಅನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಈ ಕ್ಯಾಮರಾ ಟೆಸ್ಟ್ ಅಥವಾ ಎಂಡೋಸ್ಕೋಪಿ ಟೆಸ್ಟ್ ಅಂತ ಮಾಡ್ತೀವಲ್ಲ, ಅವಾಗ ಈ ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಅಂತ ಹೇಳಿ ಒಂದನ್ನು ಅಳವಡಿಸಿಕೊಂಡು ಕೆಲವೊಮ್ಮೆ ಪ್ರಾರಂಭಿಕ ಹಂತದಲ್ಲಿರುವ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ತೀವಿ. ಲಿವರ್ ತುಂಬಾ ಡ್ಯಾಮೇಜ್ ಆದರೆ ಇತ್ತೀಚೆಗೆ ಈ ಮಣಿಪಾಲ್ ಆಸ್ಪತ್ರೆ ಅಂತ ಹೇಳೋದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಲೈಸೆನ್ಸ್ ಅನ್ನು ಪಡ್ಕೊಂಡಿದೆ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಸಹ ಇದನ್ನು ಪ್ರಾರಂಭಿಸುತ್ತಿದ್ದೇವೆ. ನಾವು ಯಾವುದೇ ರೀತಿಯ ನಮ್ಮ ಜೀರ್ಣಾಂಗದ ಸಮಸ್ಯೆಗಳನ್ನು ನೆಗ್ಲೆಕ್ಟ್ ಮಾಡಬಾರದು. ಸಿಂಪಲ್ ಆಗಿ ಹೊಟ್ಟೆ ನೋವು ಇರ್ಬೋದು, ಬರೀ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಬಾರದು. ಇದು ನಮ್ಮ ಕ್ಯಾನ್ಸರಿನ ಸಮಸ್ಯೆಗಳಿರ್ಬೋದು, ಪ್ಯಾಂಕ್ರಿಯಾಸ್ ಸಮಸ್ಯೆ ಇರ್ಬೋದು, ಪಿತ್ತಕೋಶದ ಕಲ್ಲಿನ ಸಮಸ್ಯೆಗಳಿರ್ಬೋದು. ಸೊ ಯಾವುದೇ ರೀತಿಯ ಹೊಟ್ಟೆ ನೋವು ಇರ್ಬೋದು, ವೆಯ್ಟ್ ಲಾಸ್ ಆಗಿರುವಂಥದ್ದು, ಅಥವಾ ಮೋಷನ್ ಅಲ್ಲಿ ರಕ್ತ ಹೋಗುವಂಥದ್ದು, ರಕ್ತ ವಾಂತಿ ಆಗುವಂಥದ್ದು ಸಹ ನೆಗ್ಲೆಕ್ಟ್ ಮಾಡಬಾರದು. ಇದನ್ನು ಈ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅಥವಾ ಈ ಜೀರ್ಣಾಂಗ ರೋಗ ತಜ್ಞರಲ್ಲಿ ತೋರಿಸ್ಕೊಳ್ಬೇಕಂತೇಳಿ ನಾನು ಹೇಳ್ತೇನೆ. ನನ್ನ ಹೆಸರು ಡಾಕ್ಟರ್ ವಾಸುದೇವ್ ಪೈ ಅಂತ. ಅತ್ಯಂತ ಕಾಂಪ್ಲಿಕೇಟ್ ಆಗಿರುವಂಥ ಗಾಲ್ಸ್ಟೋನ್ ಡಿಸೀಸ್ ಬರುತ್ತೆ. ಕೊಳತೋಗಿರೋಂಥ ಪಿತ್ತಚೀಲದವರು ನಮ್ಮ ಹತ್ರ ಬರ್ತಾರೆ. ಬಹಳ ಲೇಟ್ ಸ್ಟೇಜಲ್ಲಿ ಇನ್ಫೆಕ್ಷನ್ ಮೂರ್ಛಿಸಿದ ಮೇಲೆ ಸೆಪ್ಸಿಸ್ ಆಗಿ ಆರ್ಗನ್ ಫೇಲ್ಯೂರ್ಗಳಾಗಿ ಡಯಾಲಿಸಿಸ್ ಮಾಡುವಂಥ ಸಿಚುವೇಶನ್ ಬರ್ತಾರೆ. ಇಂಥ ಪೇಷಂಟ್ಗಳಿಗೂ ನಾವು ಮಿನಿಮಲಿ ಇನ್ವೆಸಿವ್ ಅಂತ ಹೇಳಿದರೆ ದೊಡ್ಡ ಗಾಯ ಮಾಡಿ ಆಪರೇಷನ್ ಮಾಡೋ ಬದಲಾಗಿ ಚಿಕ್ಕ ಕೀ ಹೋಲ್ ಸರ್ಜರಿ ಮುಖಾಂತರ ನಾವು ಅದೇ ಕಾಯಿಲೆ ಕ್ಲಿಯರ್ ಮಾಡಿ ಅವರನ್ನು ಸೇಫ್ ಆಗಿ ಮನೆಗೆ ಕಳಿಸ್ಕೊಡ್ತೀವಿ. ಅವ್ರದ್ದು ಬೇರೆ ಆರ್ಗನ್ ಫೇಲ್ಯೂರ್ ಎಲ್ಲ ಟ್ರೀಟ್ಮೆಂಟ್ ಮಾಡೋದು ಇಂಟೆನ್ಸಿವ್ ಕೇರ್ ಡಾಕ್ಟರ್ಗಳು, ನಾವೆಲ್ಲ ಒಂದು ಟೀಮ್ ಥರ ಕೆಲಸ ಮಾಡಿ ಪೇಷಂಟ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಿದ್ದೀವಿ ಈ ಥರ ಕಾಂಪ್ಲೆಕ್ಸ್ ಸಿಚುವೇಶನ್. ಈಗ ರೀಸೆಂಟ್ಲಿ ನಮ್ಮಲ್ಲಿ ಒಂದು ಪೇಷಂಟು ಪಿತ್ತಚೀಲದಲ್ಲಿ ದೊಡ್ಡ ಕಲ್ಲುಗಳು, ಅಲ್ಲಿಂದ ಕೆಲವು ಕಲ್ಲುಗಳು ಪಿತ್ತದ ನಾಳಕ್ಕೆ ಜಾರೋಗಿ ಪಿತ್ತದ ನಾಳ ಬ್ಲಾಕ್ ಆಗಿ ಕಂಪ್ಲೀಟ್ ಬಸ್ ಫಾರ್ಮೇಷನ್ ಆಗಿ ಪೇಷಂಟ್ ಸೆಪ್ಟಿಕ್ ಆಗಿ ಆರ್ಗನ್ ಫೇಲ್ಯೂರ್ ಆಗಿ ಬಂದಿದ್ದು. ಅವರು ERCP ಅಂತ ಒಂದು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಮಾಡಿ ಬಯೋಡಕ್ಟ್ ಕ್ಲಿಯರ್ ಮಾಡ್ತಾರೆ. ಆದರೆ ಈ ಪೇಷಂಟಿಗೆ ಮುಂಚೆ ಒಂದು 15 ವರ್ಷ ಹಿಂದೆ ವೆಯ್ಟ್ ರಿಡಕ್ಷನ್ ಸರ್ಜರಿ ಆಗಿತ್ತು. ಆವಾಗ ಅವ್ರ ಸ್ಟ್ರಕ್ಚರ್ಸ್ ಎಲ್ಲ ಚೇಂಜ್ ಆಗಿದೆ. ಎಂಡೋಸ್ಕೋಪಿಕ್ ಪ್ರೊಸೀಜರ್ ಈ ಸಿಚುವೇಶನಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಅವಾಗ ಏನಾಗುತ್ತೆ, ಎಂಡೋಸ್ಕೋಪಿಸ್ಟ್ ಬಂದ್ರೂ ಆ ಪೇಷಂಟನ್ನು ನಮ್ಮ ಹತ್ರ ಸರ್ಜರಿಗೆ ರೆಫರ್ ಮಾಡಿದ್ರು. ಸೊ ಈ ಕಾಂಪ್ಲೆಕ್ಸ್ ಬಯೋಡಕ್ಟ್ ಸರ್ಜರಿನೂ ನಾವು ಕೀಹೋಲ್ ಸರ್ಜರಿಯಲ್ಲಿ ಬಯೋಡಕ್ಟ್ ಓಪನ್ ಮಾಡಿ ಆ ಪಿತ್ತದ ನಾಳದಲ್ಲಿರೋ ಕಲ್ಲುಗಳು ಕಂಪ್ಲೀಟ್ ಕ್ಲಿಯರ್ ಮಾಡಿ ಅಲ್ಲಿಂದ ಪಸ್ ಕ್ಲಿಯರ್ ಮಾಡಿ ಪಿತ್ತ ಚೀಲ ತೆಗೆದು ಒಂದೇ ಸಿಟ್ಟಿಂಗಲ್ಲಿ 2 hours ಪ್ರೊಸೀಜರಲ್ಲಿ ಅದರ ನಂತರ ನಾವು ಆಪರೇಷನ್ ಟೇಬಲ್ ಮೇಲೇ ಒಂದು ಚಿಕ್ಕ 3 millimeter ಅಷ್ಟು ಅಗಲ ಬರುವಂಥ ಒಂದು ಎಂಡೋಸ್ಕೋಪ್, ನಾವು ಕೋಲಿಡೋಕೋಸ್ಕೋಪ್ ಅಂತ ಹೇಳ್ತೀವಿ, ಬಯೋಡಕ್ಟ್ ಒಳಗಡೆನೆ ಹಾಕ್ಬಿಟ್ಟು ಇದೇ ಕೀ ಹೋಲ್ ಸರ್ಜರಿ ಮುಖೇನ ಬಯೋಡಕ್ಟ್ ಕ್ಲಿಯರ್ ಆಗಿದೆ ಅಂತ ಕನ್ಫರ್ಮೇಷನ್ ಮಾಡಿ ಆಪರೇಷನ್ ಮುಗಿಸಿದ್ದೀವಿ. ಈ ಪೇಷಂಟು ಇಷ್ಟು ಕಾಂಪ್ಲೆಕ್ಸ್ ಸರ್ಜರಿ ಆಗಿ 3 ದಿವಸದಲ್ಲಿ ಹಾಸ್ಪಿಟಲಿಂದ ಮನೆಗೆ ಸೇಫ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿಶ್ಚಯ ಅಂತ.
ನಾವು ಆಸ್ ಎ ಗ್ಯಾಸ್ಟ್ರಾಂಟ್ರಾಲಜಿ ಟೀಮ್ ಈಗ ಸಕ್ಷಮವಾಗಿದ್ದೀವಿ, ಇನ್ನೂ ಸದೃಢವಾಗಿದ್ದೀವಿ. ಯಾವುದೇ ರೀತಿ ಕೇಸ್ ಬಂದರೂ ಮೈಸೂರಲ್ಲೇ ನಾವು ಅದನ್ನು ಹ್ಯಾಂಡಲ್ ಮುಂಚೆ ಯಾವ ಕೇಸ್ಗಳು ಇಲ್ಲಿ ಆಗಲಿಕ್ಕಿಲ್ಲ, ಮೇ ಬಿ ಮಣಿಪಾಲ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗ್ಬೋದು ಅಥವಾ ನೀವು ಬೇರೆ ಕಡೆ ಹೋಗಿ ಮಾಡಿಸ್ಕೊಳ್ಬೇಕಾಗ್ಬೋದು ಅಂತ ಏನು ಹೇಳ್ತಿದ್ವಿ, ಅದನ್ನು ನಾವು ಇಲ್ಲೇ ನಮ್ಮ ಮೈಸೂರಿನ ಲೆವೆಲಲ್ಲೇ ನಾವು ಅದನ್ನು ಸದೃಢವಾಗಿ ಹ್ಯಾಂಡಲ್ ಮಾಡೋ ಕ್ಷಮತೆ ಹೊಂದಿದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ನಾವು ಮೈಸೂರಿನಲ್ಲೇ ನಮ್ಮ ಗ್ಯಾಸ್ಟ್ರಾಂಟ್ರಾಲಜಿ ಟೀಮ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸ್ ಅಂತ ಏನಿದೆ ಇದು ನಾವು ಹ್ಯಾಂಡಲ್ ಮಾಡ್ಬೋದು. ಎಂಡೋಸ್ಕೋಪಿಕ್ ಸಬ್ ಮ್ಯೂಕೋಸಲ್ ಡಿಸೆಕ್ಷನ್ ಆಗ್ಬೋದು, ಎಂಡೋಸ್ಕೋಪಿಕ್ ಮ್ಯೂಕೋಸಲ್ ಡಿಸೆಕ್ಷನ್, ಈವನ್ ಕೊಯರ್ ಪ್ರೊಸೀಜರ್ಸ್ ಕೂಡ ನಮ್ಮಲ್ಲಿ ಮಾಡಲಿಕ್ಕೆ ನಾವು ಕೇಪಬಲ್ ಇದ್ದೀವಿ. ಆ್ಯಂಡ್ ಇದನ್ನು ಎಲ್ಲೂ ಬೇರೆ ಕಡೆ ಕಳಿಸೋ ಅವಶ್ಯಕತೆ ಇಲ್ಲ. ಅಂಥ ಕೇಸಸ್ ಬಂದರೆ ನಮ್ಮಲ್ಲೇ ಮ್ಯಾನೇಜ್ ಮಾಡ್ಬೋದು. ಫೈನಾನ್ಷಿಯಲ್ ನೆರವು ಅಂದರೆ ಮಣಿಪಾಲ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದೀವಿ. ಇದರಿಂದ ಸುಮಾರು ಪರ್ ಮಂತ್ 25ರಿಂದ 30 ಜನಗಳಿಗೆ BPL ಕಾರ್ಡ್ ಇರುವವರಿಗೆ ಅವರು ಇದರಿಂದ ಮಣಿಪಾಲ್ ಫೌಂಡೇಶನ್ ಇಂದ ಸಹಾಯಧನ ಪಡೆಯಲು ಅರ್ಹರಾಗಿರ್ತಾರೆ. ನಾವು ಪ್ರತಿ ತಿಂಗಳು ಅಬೌಟ್ 30ರಿಂದ 40